ಶುರುವಾಗಿದ್ದದು ಕಾಂಟ್ರವರ್ಸಿ ಅಂದ್ರೆ ಇಲೆಕ್ಷನ್ ಇತ್ತಲ್ವಾ 2023 ಇಲೆಕ್ಷನ್ ಇತ್ತು. 23 ಇಲೆಕ್ಷನ್ ಬಾಬುರಾವ್ ಚಿಂಚನಸೂರ್ ಅವ್ರಿಗೆ ಅವ್ರು ಹೇಳಿದ್ರು ನೀನ್ ಗೆಲ್ಲಿ ಅಂದ್ರೆ ನಾನು ಗದಿಗೆ ಬಿಟ್ಟು ಹೋಗ್ತೀನಿ ಅಂತ. ಈ ನಾನ್ ನೋಡಿದಾಗ ಮುತ್ಯಾಗ ವಯಸ್ಸು ಬಾಳ 20 ಇರ್ಬೋದು ಅಷ್ಟೇ. ಈಗ ಒಂದ್ 24 ಇರ್ಬೋದು. ನಾನು ಮಾಡಿದಾಗ ಒಂದ್ 22 ಇರ್ಬೋದು ಅವ್ರಿಗೆ ಅಷ್ಟೇ. ಏನಪ್ಪಾ ಈ ಮುತ್ಯ ಹಿಂಗೆಲ್ಲ ಚಡ್ಡಿ ಹಾಕೊಂಡು ಓಡತಾನೆ, ಎಲ್ಲಾರು ಎಲ್ಲಿ ನಿಂದ್ರಂಗಿಲ್ಲ ಏನಿಲ್ಲ, ಓಡಾಡ್ಕೊಂಡೇ ಇರ್ತಾನೆ. ಈಗ ಎಲ್ಲಾರು ದೇವ್ರು ಅಂತ ಹಾಕ್ಲಾತಾರ. ಮತ್ ಇವ್ರು ದೇವ್ರು ಇದ್ರಂದ್ರೆ ಇವ್ ಗೆಲ್ತೀನಿ ಅಂದ್ರೆ ಯಾಕೆ ಸೋತ ನನ್ನ ತಲೆಯಲ್ಲಿ ಬಂತು. ಅದು ಆಡಿಯೋ ಒಂದು ಕ್ಲಿಪ್ ಬಂತಲ್ಲ, ಆಡಿಯೋ ಕ್ಲಿಪ್ ಬಂದಾಗ ನಾನು ಆ ಆಡಿಯೋ ಹಾಕಿ ನಾನು ಮಾಡಿದೆ ಒಂದು ವಿಡಿಯೋ. ಮಲ್ಲಿಕಾರ್ಜುನ ಮುತ್ಯ ನೀ ದೇವ್ರು ಇದ್ದೆ ಅಂದ್ರ ನಾನು ಯಾವಾಗ ಸಾಯ್ತೀನಿ ಹೇಳ್ಬೇಕು ಅಂದೆ. ಮತ್ತೆ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಮುಂದಿನ ಸರಿ 2024 ಅದು ಹೇಳ್ಬೇಕು. ಅವ್ರ ಕಾಂಟ್ರವರ್ಸಿ ಅದು ಫುಲ್ ವೈರಲ್ ಆಗ್ಬಿಡ್ತು. ಬಾಬುರಾವ್ ಚಿಂಚನಸೂರ್ ಅವ್ರದ್ದು ವಿಡಿಯೋ ಹಾಕಿದೆ ವೈ ಅಂತ. ಅದು ಏನ್ ನೀವು ಆರಿಸಿ ಬಂದ್ರಿ ರೋಯಿ ಗೌರ್ಮೆಂಟ್ ಕಾರಲ್ಲಿ ತಿರ್ಗಾಡ್ತೀರ ಅಂತೇಳಿ ಅದೆಲ್ಲ ಹಾಕಿದೆ. ಹಾಕಿ ನೋಡಿದಾಗ ಫುಲ್ ಎಲ್ಲ ವೈರಲ್ ಆಗ್ಬಿಡ್ತ ಕಡೆ ಎಲ್ಲ ಈ ನಿಮ್ ಬೆಂಗಳೂರದವ್ರು ಬಹಳಷ್ಟು ನಾನು ಮಾಡಿದ್ದೆ ಬಹಳ ಜನ ಮಾಡಿದ್ರು ಸರ್ ಅದು ಅವ್ರದ್ದು ಸುದ್ದಿ. ಇಲ್ಲ ಅಂತ ಯಾರು ಮಾಡಿರ್ಲಿಲ್ಲ. ಇವಾಗ ನಡೀತದೆ. ನಾನು ಹೋದೆ ಒಂದ್ಸರ್ತಿ ರಾತ್ರಿ 2 ಗಂಟೆಗೆ ಹೋಗಿದ್ದೆ. 2 ಗಂಟೆಗೆ ಹೋಗಿದ್ದೆ. ಹೋದಾಗ ಎಲ್ಲ ನೋಡಿದ್ರಿ ಶಕ್ತಿಕುಮಾರ್ ಬಂದಿದ್ದೆ ಅಂತೆ. ಮಲ್ಲಿಕಾರ್ಜುನ ಮುತ್ಯ ಮೀಟ್ ಅದೇ ನಾನು ಬಂದಿದ್ದೀನಿ. ನೀವು ಯಾವ ರೀತಿ ಇದು ಹೇಳ್ತೀರಿ, ದೇವರೇ ಹೇಳ್ತೀರ ಅಂತ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ದುಡ್ಡು ತಗೋತಾರ ಅಂತ ಹೇಳ್ತಾರೆ. ನನ್ನ ಹತ್ರ ನೀವು ಮಾತಾಡ್ಬೇಕು ಅಂತ 1 ತಾಸು ಕುತ್ಕೊಂಡು ಮಾತಾಡ್ತಿದ್ದೆ ರಾತ್ರಿ. ಸೂಪರ್. ಮಲ್ಲಿಕಾರ್ಜುನ ಮುತ್ಯಾಗೆ ಅವ್ರಂದ್ರು ನಾನು ನಮ್ಮ ಸ್ನೇಹಿತರ ಒಬ್ಬ ಡ್ರೈವರು ನಾನು ಇಷ್ಟೇ ಹೋಗಿದ್ವಿ. ಬಟ್ ಅವರು ಅದೇ ಹೇಳಿದ್ರು, ಅವರು ನಾನು ದೇವರಲ್ಲ ಏನಲ್ಲಪ್ಪ, ನನ್ನ ಬಾಯಿಂದ ಏನು ಬರ್ತದೆ ನಾನು ಹೇಳ್ತೀನಿ. ಬಾಬುರಾವ್ ಚಿಂಚನಸೂರ್ ವಿಷಯದಾಗ ಅವ್ರು ಬಂದು ನನ್ನ ಕಾಲು ಬಿದ್ದರು. ಇಲ್ಲ ನಾ ಏನು ಅಕಸ್ಮಾತ್ ನೀವು ನನಗೆ ಆಶೀರ್ವಾದ ಮಾಡಲಿಲ್ಲ, ನಾನು ಸತ್ತೋಕ್ಕಿ ನೀವು ವಿಷಯ ಕುಡಿತೀನಿ ಅಂತ ಹೇಳಿದ್ರು. ಒಂದು ಜೀವ ಉಳಿ ಸಲುವಾಗಿ ನಾನು ಸುಳ್ಳು ಹೇಳಿದೆ ಅಂತ ಹೇಳಿದ್ರು. ಮತ್ತು ಇಷ್ಟೆಲ್ಲ ಜನ ಬರ್ತಾರೆ, ಏನು ನಿಮ್ಮ ಹತ್ರ ಪವಾಡ ಅಂತ ಕೇಳಿದೆ. ಏನಿಲ್ಲ ನನ್ನ ಬಾಯಲ್ಲಿ ಏನು ಬರ್ತದೆ ಅದು ಹೇಳ್ತಾರೆ ಅಂತಂದ್ರು. ಬಟ್ ಇದು ಅಂತೂ ನಿಜ. ನಾನು ಹೋದಾಗ ನೀವು ಬಂದ್ರೆ ಅಂದ್ರೆ ನಿಮ್ದೆಲ್ಲ ಹೇಳ್ಬಿಡ್ತಾರೆ, ನೀವು ಇವ್ರ ಜೊತೆ ಬಂದಿದ್ದೀರಾ, ನಿಮ್ಮ ಮಕ್ಕಳಿಷ್ಟು, ಮಕ್ಕಳ ನಿಮ್ಮ ಅಣ್ಣ ತಮ್ಮರ ಹೆಸರು ಎಲ್ಲರೂ ಹೇಳ್ತಾರೆ. ಹೌದಾ? ಹೌದೌದು ಹೇಳ್ತಾರೆ. ನನಗೆ ಹಾಕಿದೆ ಅದು. ನಾನು ಹೋದಾಗ ನನ್ನ ಮಗಳ ಹೆಸರು, ನಮ್ಮ ಹೆಂಡತಿ ಹೆಸರು, ನಮ್ಮ ತಂದೆ ತಾಯಿ ಹೆಸರು, ಹಿಂಗೆ ಎಲ್ಲ ಹೇಳಿದ್ರು ಅವರು. ಅದು ಅಂತೂ ಐತಿ. ನೀವು ಹೋಗೋದು ಗೊತ್ತಿತ್ತ ಅವ್ರಿಗೆ? ಇಲ್ಲ ನೀವು ಅವತ್ತು ಹೋಗ್ತೀರಿ? ಯಾರೇ ಇರ್ಲಿ, ನೀವು ಒಬ್ರೇ ಅಂತಲ್ಲ, ಯಾರೇ ಹೋದ್ರು ಹೇಳ್ತಾರ ನೀವೇ ಹೋಗ್ರಿ, ನೀವ್ ಇದಕ್ಕೆ ಬಂದಿರ ಅಂತ ಹೇಳ್ತಾರ ಅವ್ರು. ಹೌದಾ? ಈ ತರ ಹೇಳ್ತಾರೆ. ಬಟ್ ಅದು ನಾನು ಕೇಳಿದಾಗ ಅದು ಒಂದು ಯಾವುದೋ ಬೇತಾಳ ಶಕ್ತಿ ಅಂತ ಹೇಳ್ತಾರೆ. ನಾನು ಕೇಳಿಲ್ಲ, ಅಂದ್ರೆ ಅವ್ರ ಕಿವಿಯಲ್ಲಿ ಬಂದು ಹೇಳ್ತದಂತೆ ಹಿಂಗೆ ಅಂತೇಳಿ. ಅದಕ್ಕೆ ಪರಿಹಾರ ಹೇಳಲ್ಲ ಅಷ್ಟೇ ಅವರು. ಮಲ್ಲಿಕಾರ್ಜುನ ಮತ್ತೆ ಹೇಳ್ತಾರೆ ಪರಿಹಾರ. ಈಗ ಯಾವ್ದೋ ಒಂದು ಸಾಲ ಐತಪ್ಪ, ಏನೋ ಹೊಡೆದಾಟ ಹಿಂಗೈತಿ, ಇದು ಒಂದು ಪರಿಹಾರ ಅಂದ್ರೆ ಅದಕ್ಕೆ ಆ ವಿಷಯಕ್ಕೆ ಪರಿಹಾರ ಇಲ್ಲ ಹೇಳ್ತಾರೆ. ಹಿಂಗ್ ವಿಷಯ ಹಿಂಗೈತಿ ಅಷ್ಟೇ ಅಂತ ಹೇಳ್ತಾರೆ. ಬಟ್ ಪರಿಹಾರ ಹೇಳೋದು ನಾನು ನೋಡಿಲ್ಲ, ಸುಳ್ಳು ಯಾಕೆ ಹೇಳ್ಬೇಕು, ನೋಡಿಲ್ಲ. ಬಟ್ ಏನೋ ಅವ್ರವ್ರು ಒಂದು ಇದ್ರ ದೈವ ಶಕ್ತಿ. ಅವ್ರ ಯಮುನಾ ಅವ್ರದೇನು ಅವ್ರ ತಂದೆ ಇದ್ರಲ್ಲ ಮೊದಲು, ಅವರು ದೇವರು ಹೇಳ್ತಿದ್ರು. ಇವ್ರದ್ದೊಂದು ಯಮನಪ್ಪ ಮುತ್ಯ ಅಂತಿದೆ, ಆ ಒಂದು ದೈವ ಶಕ್ತಿಯಿಂದ ಏನು ಹೇಳ್ತಾರೆ ಅಂತ ಹೇಳ್ತಾರೆ. ನಾವು ಹೋಗಿದ್ವಿ, ನೋಡಿದ್ವಿ. ಆದ್ರೆ ಮನುಷ್ಯ ಒಳ್ಳೆವ. ದುಡ್ಡಿನ ಆಮಿಷ ಜಾಸ್ತಿ ಇಲ್ಲ. ನಾವು ಕೇಳಿದಾಗ ಯಾರು ದುಡ್ಡು ಕೊಡಕ್ ಬಂದ್ರೆ ಬೇಡ ಅಂತಾರೆ. ಏನೇನು ಅವ್ರವ್ರು ಇದ್ರ ಮೇಲೆ ಹೋಗ್ತದೆ ಸರ್ ಎಲ್ಲ. ಅವ್ರವ್ರ ವ್ಯಕ್ತಿತ್ವ ಮೇಲೆ ಭಕ್ತರು ಬರ್ತಾರೆ ಅಷ್ಟೇ. ಬಟ್ ನೀವು ಸ್ಟಾರ್ಟಿಂಗ್ ಇದ್ದು ಹೋಪ್ಸ್ ಮೇಲೆ ಹೋಗಿದ್ದಕ್ಕೂ ನೀವು ಒಂದು ಚಾಲೆಂಜ್ ಮಾಡಿ ಹೋಗಿದ್ರಿ. ಬಟ್ ಅಲ್ಲಾದ ಇಂಪ್ಯಾಕ್ಟ್ಗೂ ಎಲ್ಲರೂ ಒಂದ್ ಕಡೆ ನೀವೇ ಎಲ್ಲ ಒಂದ್ ಕಡೆ ಪ್ರಭಾವಿತರಾಗ್ಬಿಟ್ರ ಅವ್ರಿಗೆ ಅಂತ ಅನಿಸ್ತಾ ನನಗೆ ಹಂಗ ಅನಿಸ್ತು. ಹೆಂಗಂದ್ರೆ ಈ ಮಲೈ ಮುತ್ಯ ಅನ್ನೋ ಹತ್ರ ಏನಪ್ಪ, ಮಲ್ಲಿಕಾರ್ಜುನ ಮುತ್ಯ ಅನ್ನೋ ಹತ್ರ ಏನೈತಿ ಅಂತ ನಾನು ಹೋದಾಗ ಬರೀ ಶಕ್ತಿಕುಮಾರ್ ಹೆಂಗ ನಿಮ್ಮ ಮಗಳ ಹೆಂಗದಾಳ, ಅವಾಗ ಹುಟ್ಟೆ 1 ವರ್ಷ ಆಗಿತ್ತು ಅವಳು. ಅವಳ ಹೆಸರು ನಮ್ಗೆ ಕರೆಯಲ್ಲ, ನಾವು ಅವಳಿಗೆ ಸೋನಿ ಅಂತ ಕರಿತೇವೆ. ಅವಳ ಹೆಸರು ಸಮೃದ್ಧಿ. ಇವ್ರ ಒಳಗೆ ಹೋದ ತಕ್ಷಣ ಹೆಂಗಪ್ಪ ನಿನ್ ಮಗಳು ಸಮೃದ್ಧಿ ಆರಾಮದಾಳ ಅಂತ ಕೇಳಿದ್ರು. ಹೆಂಗ ನಿಮ್ ತಂದೆಗೆ ಹಾರ್ಟ್ ಆಪರೇಷನ್ ಆಗಿತ್ತು ಆರಾಮಾಯ್ತಾ ಅಂತ ಕೇಳಿದ್ರು. ಅವ್ರಿಗೆ ಹೆಂಗೆಲ್ಲ ಗೊತ್ತಿರುತ್ತೆ ಹಾರ್ಟ್ ಆಪರೇಷನ್ ಆಗಿದ್ದು ಅದು ಎಲ್ಲ. ನಾನು ಒಂಟ್ರಾಗ ಶಾಕ್ ಆಯ್ತು ನನಗೆ. ನನ್ನ ಹತ್ರ ಯಾವ MLA MP ಕೂಡ ಬಂದ್ರು 10-15 ನಿಮಿಷ ಅಷ್ಟೇ ಮಾತಾಡ ಹೋಗ್ತಾರೆ. ನಾ 2 ತಾಸು ಕೂತಿದ್ದು ನಿಮ್ಮ ಒಬ್ಬರ ಜೊತೆ ಅಂತಂದ್ರು. ನಾನು ಬಿಡ್ಲಿಲ್ಲ ಅವ್ರಿಗೆ, ನೀವು ಹೇಳ್ಬೇಕು ಅಂತ. ಅದು ಬಹಳ ವೈರಲ್ ಆಗಿತ್ತಲ್ಲ ವಿಡಿಯೋ. ಬಟ್ ಇದೇ ಸಮಾಧಾನಕ್ಕೋಸ್ಕರ ಆದ್ರೂ ಅಲ್ಲಿ ಹೋದಾಗ ಅಂತ, ಯಾಕಂದ್ರೆ ನಾವು ಕಂಡು ನೋಡ್ಬೇಕಲ್ವಾ. ನಾನು ಯಾರು ಇವರು ಬಾಬುರಾವ್ ಚಿಂಚನಸೂರ್ ವಿಷಯದಲ್ಲಿ ಅಷ್ಟೇ ಅವ್ರು ಕಾಂಟ್ರವರ್ಸಿ ಹಾಕೊಂಡಿದ್ದು ನಾನು. ಮತ್ತೆ ಅದು ಆಯ್ತು. ಮತ್ತೆ ಈಗ ರಶೀದ್ ಮುತ್ಯ ಅಂತ ಇದ್ದಾರೆ, ಅವರು ಒಳ್ಳೆಯವರು. ಯಾಕಂದ್ರೆ ನಾನು ಯಾರನ್ನ ಅಷ್ಟು ಬೇಗ ನಂಬಲ್ಲ, ಯಾವ ಸ್ವಾಮೀಜಿ ಅವ್ರನ್ನಾಗಲಿ ಯಾರನ್ನೇ ಆಗಲಿ. ಮೊದಲು ನನ್ನ ಮೇಲೆ ಅವ್ರ ಪ್ರಯೋಗಗಳನ್ನ ಏನು ಪವಾಡ್ಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿಸ್ಕೋತೀನಿ ನಾನು ಮೊದಲು. ನನಗಾಗ ಅನುಭವ.
ಹೌದಾ? ನೀವು ದೇವ್ರು ಹೇಳ್ತೀರಾ ಚೀಟಿ ಚಿಪಾಟಿ ಏನೋ ಮಾಡ್ತೀರಾ, ಮಾಟ ಮಂತ್ರ ಮಾಡ್ತೀರಾ? ಮಾಟ ಮಂತ್ರ ಅಂತೂ ಮಾಡಂಗಿಲ್ಲ ಅವ್ರು ಯಾರು. ಒಳ್ಳೇದ್ ಮಾಡ್ತೀರಾ, ಆಯ್ತಪ್ಪ ನಂದೊಂದು ಇಂಥ ಸಮಸ್ಯೆ ಐತಿ, ನನಗದು ಬಗೆಹರಿದಿಂದ ನಾನು ನಿಮ್ಗೆ ನಂಬ್ತೀನಿ ಅಷ್ಟೇ. ಆ ವಿಷಯದಲ್ಲಿ ರಸೀದ್ ಮುದ್ದೆ ಟೆಸ್ಟ್ ಮಾಡಿದ್ದೀನಿ ನಾನು. ಹೌದಾ? ಆಗಿದೆ ಆಗಿದೆ. ಅವರು ಬುದ್ಧಿವಂತ, 22 ವಯಸ್ಸು ಇದ್ರು ಕೂಡ ಬುದ್ಧಿವಂತ ಇದ್ದಾರೆ. ಒಳ್ಳೆ ಇದು ಜನರಿಗೆ ದುಡ್ಡು ಇರಿಬೇಕು ಅಂತ ಯಾರು ಇಲ್ಲ. ಭಕ್ತರು ಬಂದಿರ್ತಾರೆ, ಒಳ್ಳೇದಾಗಿಂತ ಕೊಡ್ತಾರೆ. ಈಗ ಏನು ಒಳ್ಳೇದಾಯ್ತಪ್ಪ, ಆಸ್ಪತ್ರೆಗೆ ಒಂದು 4,000 ರೂಪಾಯಿ ಹಾಕ್ತಿರ್ತೀವಿ, ಇವ್ರ ಹತ್ರ ಆರಾಮಾಗ್ಯದ ಅಂದ್ರೆ 1,000 ಕೊಟ್ಟು ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ತಾರೆ, ಅದು ತಪ್ಪಲ್ಲ ಅಲ್ವಾ? ಮತ್ ಅವ್ರಿಗೂ ಬದುಕು ಬೇಕಲ್ಲ. ಅಲ್ಲ, ಓಕೆ, ಬದುಕಬೇಕು, ಬಟ್ ಆದ್ರೂ ನೋಡಿ ಸರ್, ಒಂದು ನಿಂಬೆ ಹಣ್ಣಿಂದ ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ಬೇಕು. ಒಂದು ವಿಷಯ, ನಿಂಬೆ ಬಹಳಷ್ಟು ಜನ ಅದೇ ಅಂತಾರೆ, ನಿಂಬೆ ಹಣ್ಣಿನಿಂದ ಕಾಯಿಲೆ ವಾಸಿ ಆಗುತ್ತೆ. ನಾನು ಡಾಕ್ಟರ್ ಹತ್ರ ಹೋದ್ರೆ ನನಗೆ ಹುಷಾರಿಲ್ಲ, ನೆಗಡಿ ಕೆಮ್ಮು ಜ್ವರ ಆಯ್ತಂದ್ರೆ ಎದಕ್ಕೆ ಹೋಗಿರ್ತೀವಿ? ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಹೋಗಿರ್ತೀವಿ. ಇಂಜೆಕ್ಷನ್ ಮೇಲೆ ನಂಬಿಕೆ ಇರಲ್ಲ, ತಲೆ ಇಟ್ಕೊಳ್ಳಿ. ಡಾಕ್ಟರ್ ಮಾಡೋ ಇಂಜೆಕ್ಷನ್ ನಾನು ನಂಬಿ, ಸರ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನನಗೆ ಇಂಜೆಕ್ಷನ್ ಮೇಲೆ ನಂಬಿಕೆ ಇದ್ರೆ ಐತೆ ಅಂತಂದ್ರೆ ಅದು ವಾಸಿ ಆಗಲ್ಲ. ಡಾಕ್ಟರ್ ಮೇಲೆ ನಂಬಿಕೆ ಇರ್ಬೇಕು. ಒಬ್ಬ ಯಾವ ಡಾಕ್ಟರ್ ಹತ್ರ ಹೋದಾಗ BP ಹೈ ಆದಾಗ ಡಾಕ್ಟ್ರು 180 BP ಆದಾಗ ಡಾಕ್ಟರ್ ನೋಡಿದ ತಕ್ಷಣ ಏನು 180 ಆಗ್ಯದ ಅಂತ ಸತ್ತೇ ಬಿಡ್ತಾನ ಅವ್ನು. 180 ಏನಾಗಲ್ಲ, ಆರಾಮಾಗಿರು ಅಂದ್ರೆ ಅವ್ನು ಡೌನ್ ಆಗಿ ಬಂದು 120 ಬಂದ್ಬಿಡುತ್ತೆ. ಡಾಕ್ಟರ್ ಹತ್ರ ನಾವು ನಂಬಿ ಹೋಗ್ಬೇಕಷ್ಟೇ. ಸರ್ ನಿಮ್ ಕೈಗುಣ ಬಹಳ ಒಳ್ಳೇದಿದೆ ಸರ್, ನೀವು ನೋಡಿದ್ರೆ ನಂಗೆ ಹುಷಾರಾಗತ್ತೆ ಅಂತ ಹೋದ್ರೆ ಆಗತ್ತೆ. ಬಿಡ್ರಿ ಏನ್ರಿ ಸರ, ನೀವು ರೊಕ್ಕ ತಗೋತ್ರಿ ಏನಿಲ್ಲ, ಬರೀ ಇಂಜೆಕ್ಷನ್ ಮಾಡ್ರಿ, ನಿಮ್ಗೆ ಏನ್ ನಂಬಿಕೆ ಇಲ್ಲ ಅಂದ್ರೆ ಹುಷಾರೇ ಆಗಲ್ಲ. ನಿಂಬೆಕಾಯಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಈಗ ಒಂದು ವಿಷಯ, ನನ್ಗೆ ಜ್ವರ ಬಂದಿದೆ, ನನಗೆ ಗಾಳಿ ಶೆಕ ಆಗಿದೆ, ನನಗೆ ಯಾವುದೋ ಭೂತ ಬಡ್ಕೊಂಡಿದೆ ಅಂತೇಳಿ ನಾವು ಅಜ್ಜರ ಹತ್ರ ಹೋಗಿ ಡಾಕ್ಟರ್ ಹತ್ರ ಹೋಗಕ್ಕೆ ಸಾಧ್ಯ ಇಲ್ಲ. ನಾವು ಭೂತ ಬರ್ದಿದೆ ಸರ್ ಆರಾಮ್ ಮಾಡ್ರಿ ಅಂದ್ರೆ ಇಲ್ಲ. ಯಾವುದೋ ಒಬ್ಬ ದೇವಸ್ಥಾನ ಪೂಜಾರಿ ಆಚಾರಿ ಒಬ್ಬ ಯಾವುದೋ ಮುತ್ತೇನ ಹತ್ರ ಹೋಗಿ ನಾವು ಕಾಲು ಬಿದ್ದಾಗ ಅವ್ರು ಆಯ್ತಪ್ಪ ಆರಾಮಾಗ್ತದೆ ತಗೊಂಡು ನಿಂಬೆ ಹಣ್ಣು ತೊಗೊಂಡ. ಅವ್ನು ನಿಂಬೆ ಹಣ್ಣು ತೊಗೊಂಡು ಒಂದು ವಾರ, ಒಂದು 2-3 ದಿವಸದಲ್ಲಿ ಅವ್ನ ಮನಸ್ಸಿಗೆ ಸಮಾಧಾನ, ನಿಂಬೆ ಹಣ್ಣಿನಿಂದ ನನಗೆ ಆರಾಮಾಯ್ತು, ಮುತ್ತೇನಿಂದ ಆರಾಮಾಯ್ತು ಅಂದ್ಕೊಂಡ್ರೆ ಅವ್ನು ಆರಾಮೇ ಆಗಿಬಿಡ್ತಾನೆ. ನಂಬಿಕೆ ಸರ್, ದೇವ್ರಿಗೆ ಅದಕ್ಕೆ ಹೋಗಿ ನಾವು ಹನುಮಂತರಿಗೆ ಯಾವುದೇ ದೇವ್ರಿಗೆ ಕೈ ಮುಗಿಬೇಕಾದ್ರೆ ನಂಬಿಕೆ ಮೇಲೆ ಮುಗಿತೀವಲ್ಲ. ಕಲಿ ಏನು ಮಾಡ್ತದೆ ಅಂದ್ರೆ ಆಗಲ್ಲ, ನಂಬಿಕೆನೂ ಬೇಕು. ಈ ಒಂದು ಕಲಿಯುಗದಲ್ಲಿ ದೇವ್ರನ್ನ ನಂಬಬೇಕು, ದೆವ್ವನ್ನು ನಂಬಬೇಕು ನಾವು, ಅಂದಾಗ ನಡೆಯುತ್ತೆ. ನೋಡಿ, ಉತ್ತರ ಕರ್ನಾಟಕ ಭಾಗ ಜನರು ಇನ್ನೂ ಮೂಢನಂಬಿಕೆಗಳು ನಂಬ್ತಾರೆ, ದಡ್ರಿದ್ದಾರೆ ಅನ್ನೋ ತರದ ಮಾತುಗಳು ಕೇಳಿ ಬಂದಾಗ ಏನ್ ಅನ್ಸುತ್ತೆ ನಿಮಗೆ? ಹರ್ಟ್ ಆಗುತ್ತಾ? ಏನಿಲ್ಲ ಸರ್, ನಾವು ದಡ್ರ ಒಂದ್ ವಿಷಯ, ರಸೀದ್ ಮುತ್ತೇನ ಹತ್ರ ನಾನು ಹೋಗ್ತೀನಿ. ನಾನು ಒಬ್ಬ ಎಜುಕೇಟೆಡ್, ಅವ್ರ ರಸೀದ್ ಮುತ್ತ ಕಾಲ್ ಬೀಳ್ತೀನಿ, ಮಲ್ಲಿಕಾರ್ಜುನ್ ಮುತ್ತೇನ ಹತ್ರ ಹೋಗಿ ಕಾಲ್ ಬೀಳ್ತೀನಿ. ನನ್ನ ಮನಃಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ. ದೊಡ್ಡವ್ರು ಬರ್ತಾರೆ, MLA MP ಗಳು, ಅವ್ರು ದಡ್ರ. ಅವರು MLA MP ಗಳು ಬಂದು ಮುತ್ತೇನ ಹತ್ರ ಕುತ್ಕೋತಾರೆ ಕೈ ಮುಕ್ಕೊಂಡು. ದಡ್ರ ಒಂದ್ ವಿಷಯ, ದಡ್ರ ಏನಿಲ್ಲ. ನಾವು ನಂಬಿಕೆ ಮೇಲೆ ಹೋಗಿರ್ತೀವಿ ಅಷ್ಟೇ. ನಾವು ನಂಬಿಕೆ ಮೇಲೆ ಹೋದಾಗ ಅವ್ರಿಗೆ ಏನ್ ನಂಬಿಕೆ ಇರೋದು ನಮ್ಗೆ ಮನಸ್ಸು ತೃಪ್ತಿ ಆದ್ರೆ ಅಷ್ಟೇ ಸಾಕು, ಅದೇ ಒಂದು ನಂಬಿಕೆ. ಉತ್ತರ ಕರ್ನಾಟಕ ಜನ ಬಹಳ ಬುದ್ಧಿವಂತರು ಸರ್. ಬೇರೆ ಕಡೆ ದಕ್ಷಿಣ ಕರ್ನಾಟಕದವ್ರು ಮುಗ್ದ್ರು ಜಾಸ್ತಿ. ಹೌದಾ ಚೆನ್ನಾಗಿದ್ಯಾ ಇಷ್ಟೇ ಅಂತಾರೆ. ನಮ್ಮವ್ರು ಹಂಗಲ್ಲ, ಆಳ ನೋಡ್ತಾರೆ, ಆಳ ನೋಡಿ ಕೈ ಹಾಕ್ತಾರೆ ಅಷ್ಟೇ. ಅಂದ್ರೆ ನಾನು ಎಷ್ಟೆಲ್ಲ ಬಹಳ ಜನ ಮುತ್ಯಾಗಳನ್ನ ಮಾಡಿದೀನಿ. ಒಳ್ಳೇದೇ ಕೆಟ್ಟವ್ರಿದ್ರೆ ಕೆಟ್ಟವ್ರು ನೇರವಾಗಿ ಬೈದಿದ್ದೀನಿ, ಒಳ್ಳೆಯವರಿದ್ರೆ ಒಳ್ಳೆಯವರು ಅಂತ ಹೇಳಿದೀನಿ. ಜೊತೆಗೆ ನೀವು ಜೀ ಕನ್ನಡದಲ್ಲಿ ಒಂದು ವಾಹಿನಿಯಲ್ಲಿ ಹೇಳಿದ್ರಿ ಆರಂಭದಲ್ಲಿ, ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿ ನೀವು ಹೊರಗೆ ಬಂದ್ರಿ ಅನ್ನೋ ತರ ಚರ್ಚೆಗಳು ಆಯ್ತು ಆರಂಭದಲ್ಲಿ. ಅದಾದ್ಮೇಲೆ ಜಗ್ಗೇಶ್ ಅವರು ವೇದಿಕೆ ಮೇಲೆ ಕುತ್ಕೊಂಡೆ ಏನೋ ಒಂದು ಮಾತಾಡಿದ್ರು. ಈಗ ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ, ಗಣೇಶಂದೆಲ್ಲ ಮಿಮಿಕ್ರಿ ಮಾಡ್ತಾ ಇದ್ರಿ ಅಂತ. ಏನಾಯ್ತು ಸರ್? ಏನು ಅದನ್ನ ಏನಿಲ್ಲ ಸರ್, ನಾನು ಮೊದಲು ಕಾಮಿಡಿ ಕಿಲಾಡಿ ಸೀಸನ್ 3 ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆದ ತಕ್ಷಣ ಅಲ್ಲಿ ಹೆಂಗಂದ್ರೆ ಕೆಲವೊಂದು ಸ್ಕ್ರಿಪ್ಟ್ಗಳು ನಾನು ಫಸ್ಟಿಗೆ ಒಂದು 2-3 ವಾರ ಭಾಳ ಚೆನ್ನಾಗಿ ಮಾಡಿದೆ. ಆಮೇಲೆ ಸ್ಕ್ರಿಪ್ಟ್ಗಳು ತಲೆಯಲ್ಲಿ ಸರಿಯಾಗಿ ಕೂಡ್ತಾ ಇರಲಿಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಒಂದು 5 ವಾರ ಮಾಡಿದೆ ನಾನು. 5 ವಾರ ಮಾಡಿ 6ನೇ ವಾರ ಸರ್ ಇಲ್ಲ ನನಗೆ ಆಗಲ್ಲ, ನಾನು ಹೋಗ್ತೀನಿ ಅಂತಂದೆ. ಹೆಂಗಪ್ಪ ಉತ್ತರ ಕರ್ನಾಟಕದ ನೀನು ಒಬ್ಬನೇ ಇದೆಯಾ, ನಿನ್ನಿಂದ ಜನ ನೋಡ್ತಿರ್ತಾರೆ ಉತ್ತರ ಕರ್ನಾಟಕ, ನೀನ್ ಇರ್ಬೇಕು, ಜೂನಿಯರ್ ಸಾಧಕೋಕಿಲಾಗಿ ಎಲ್ಲ ಗುರುತಿಸ್ಕೊಂಡಿದ್ಯಾ, ನೀನ್ ಇರ್ಬೇಕು ಅಂದ್ರು. ನಾನು ಬರ್ಬರ್ತಾ ನಾನು ಅವಾಯ್ಡ್ ಮಾಡ್ತಾ ಹೋದೆ. ಈ ಕ್ಯಾರೆಕ್ಟರ್ ಕೂಡ ಬೇಡ, ನನ್ಗೆ ಈ ಕ್ಯಾರೆಕ್ಟರ್ ಬೇಕು, ನನ್ ಚಿಕ್ಕದೇ ಕೊಡ್ರಿ, ನನ್ ದೊಡ್ಡ ಕರೆಯಕ್ಕಾಗಲ್ಲ. ನಾನು ಹಿಂಗೆ ಒಂದ್ ದಿವಸಕ್ಕೆ 3 ಸ್ಕ್ರಿಪ್ಟ್ ಮಾಡ್ಬೇಕು, ಒಂದ್ ವಾರಕ್ಕೆ 3 ಸ್ಕ್ರಿಪ್ಟ್ ಅಲ್ಲಿ ನಾನು ಪಾತ್ರ ಮಾಡ್ಬೇಕು. ನಾನಂದ್ರೆ ಎಲ್ರು ಈ ಕಡೆ 1 ಅವರ್ ಸ್ಕ್ರಿಪ್ಟ್ ಇದು ಮಾಡ್ಕೋತಾರೆ, ಆಮೇಲೆ ಬೇರೆ ಮೆಂಟ್ರು ಈ ಮೆಂಟ್ರು ಈ ತರ ಇರುತ್ತೆ. ಇಡೀ ದಿನ ರಾತ್ರಿ 12 ಗಂಟೆಗೆ ಮಲಗುತ್ತೇವೆ ನಾವು. 12-1 ಗಂಟೆಗೆ ಮಲಗ್ತಿದ್ವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಎಕ್ಸರ್ಸೈಸ್ ಮಾಡಿ ಎಲ್ಲರೂ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ರು ಮೆಂಟ್ರುಗಳು. ಟಿಫಿನ್ ಮಾಡ್ಕೊಂಡು 9 ಗಂಟೆಗೆ ಸ್ಟಾರ್ಟ್ ಸ್ಕ್ರಿಪ್ಟ್. ನನಗೆ ಬಹಳ ಹೆವಿ ಆಗಿಬಿಡ್ತದೆ, ಯಾಕಂದ್ರೆ ನಾವೆಲ್ಲ ಇಲ್ಲಿ ಎಲ್ಲ ತಿರ್ಗಾಡ್ದವ್ರು. ನಾನು ಏನೋ ಹೋಗ್ಬೇಕು ಅಂತ ಆಸೆಯಿಂದ ಹೋಗಿದ್ದೆ, ಹೊರಗೆ ಬರ್ಬೇಕಲ್ಲ, ಈಗ ಏನಾದ್ರು ರೀಸನ್ ಬೇಕಲ್ಲ ನನಗೆ. ನಾನು ದೊಡ್ಡ ಆಗಲ್ಲ ಸರ್, ನಾನು ಸಣ್ಣ ಮಾಡ್ತೀನಿ ಅಂದ್ರೆ. ಆಮೇಲೆ ಜಗ್ಗೇಶ್ ಅವರೆಲ್ಲ ಮೆಟ್ರೋಗಳು ಚರ್ಚೆ ಮಾಡಿದ್ರು. ಏನ್ರಿ ಶಕ್ತಿಕುಮಾರ್ ಏನಪ್ಪಾ ಯೋಗರಾಜ್ ಭಟ್ರು ಅಂದ್ರು, ನೀನು ಉತ್ತರ ಕರ್ನಾಟಕದವನಿದ್ಯಾ,
ನೀನು ಹೋಗ್ತೀನಿ ಅಂದ್ರೆ ಹೆಂಗೆ ನೀನು ಬಿಡಲ್ಲ ಹಂಗೆಲ್ಲ ಡೇಂಜರ್ ಝೋನ್ಗೆ ಹಾಕಿ ಮತ್ತೆ ವಾಪಸ್ ತರೋದು ಮಾಡ್ತಿದ್ರು. ಸರ್ ನಾನು ಹೋಗಲ್ಲ, ನಾನು ಹೋಗ್ತೀನಿ ಅಂದ್ರು. ಜಗ್ಗೇಶ್ ಅವರು ನಾನು ಬೈದ್ಬಿಟ್ರು. ನೀನು ಒಂದು ಒಳ್ಳೆ ವೇದಿಕೆನೆ ಒದ್ದು ಹೋಗ್ತಾ ಇದೀಯ ಅಂದ್ರೆ ನಿನ್ಗೆ ಅನ್ನ ಸಿಗಲ್ಲ, ನನ್ನ ಶಾಪ ಇದೆ ಅಂದ್ರು ಅವರು, ಜಗ್ಗೇಶ್ ಅವರು. ಅಂದ್ರೆ ಆನೇರ್ ಆಯ್ತಾ ಸರ್? ಲೈವ್ ಅಲ್ಲಿ ಆಯ್ತಾ? ಲೈವ್ ಅಲ್ಲಿ ಬರ್ಲಿಲ್ಲ, ಅದು ಕಟ್ ಮಾಡಿದ್ರು. ನಾನು ಅಲ್ಲೇ ಇದ್ದೆ. ನಾನು ಅಂದೆ ಸರ್ ನನಗೇನು ಹಾಕ್ತೀರಾ ಸರ್ ಶಾಪ? ನಿಮ್ಮ ತಮ್ಮನೇ ಈಗ ಸಿನಿಮಾದಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ಅವ್ರಿಗೆ ಹಾಕ್ರಿ, ನನಗೇನು ಹಾಕ್ತೀರ? ನನ್ನ ಅನ್ನ ಕೊಡೋಕೆ ನೀವ್ಯಾರು? ದೇವ್ರಿದ್ದಾನೆ, ನೀವು ರಾಯರ ಭಕ್ತ, ನಾನು ರಾಯರ ಭಕ್ತ ಅಂದೆ. ನಾನು ರಾಯರ ಭಕ್ತ, ಅಲ್ಲೆಲ್ಲ ಮಾತಾಡಕ್ ಹೋಗ್ಬೇಡ್ರಿ, ನನ್ನ ಶಾಪ ಇದೆ, ನೀನು ಅನ್ನ ಸಿಗದೆ ಹೋಗ್ತೀಯ ಅಂತಂದ್ರೆ ಇವಾಗ ಡಬಲ್ ಅನ್ನ ಸಿಕ್ಕಿದೆ ನನಗೆ. ನಾನು ರಾಯರ ಭಕ್ತ. ರಕ್ಷಿತಾ ಮೇಡಮ್ಗೆ ಹೇಳಿದೆ ನನಗೆ ಇರೋಕ್ಕಾಗಲ್ಲ ಮೇಡಮ್ ಅಂತ. ಆಯ್ತು ಕಳಿಸ್ಬಿಡಪ್ಪ ಅಂತ ಅವತ್ತು ಕಳಿಸಿದ್ರು. ಅಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡೇ ಬಂದಿದ್ದೆ ನಾನು. ಆಮೇಲೆ ಬಿಗ್ ಬಾಸ್ ಆಫರ್ ಬಂತು ನನಗೆ ಹೋದ ವರ್ಷ. ಬಿಗ್ ಬಾಸ್ ಆಡಿಷನ್ ಲಾಸ್ಟ್ ಫೈನಲ್ ಸಂಜು ಬಸಯ್ಯ ಅದಲ್ಲ, ಅವನಿಗೂ ಆಡಿಷನ್ ಬಂದಿತ್ತು, ನನಗೂ ಮತ್ತೆ ಮಾಳು ನಿಪ್ನಾಳ್ಗೆ. ಆಮೇಲೆ ಮಲ್ಲಮ್ಮನ್ ಯಾಕೆ ತಗೊಂಡ್ರೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಹಿಂದಿ ಬಿಗ್ ಬಾಸ್ ಅಲ್ಲಿ ಒಬ್ಬಳು ಮುದುಕಿದ್ಲು. ಕಂಪ್ಯಾರಿಸನ್ ಮಾಡಿ ಆತರ ಈ ಮಲ್ಲಮ್ಮನ್ ತಗೊಂಡ್ರು. ಅಕಸ್ಮಾತ್ ಅಶ್ವಿನಿ ಗೌಡ ಯಾರಾದ್ರೂ ಕಾಂಟ್ರವರ್ಸಿ ಇರದೇ ಇದ್ರೆ ನಾನು ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಿಂದ ಹೋಗ್ತೇನೆ. ಮುಂದಾದ್ರೂ ನಾನು ಗ್ಯಾರಂಟಿ ನಾನು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಂದ್ರೆ ಎಷ್ಟು ಆಡಿಷನ್ ಹೋಗಿದ್ದಾರೆ ಸರ್ ಈಗ ಬಿಗ್ ಬಾಸ್ ಕರ್ಸಿರೋದು? ಅಲ್ಲೇ ಒಂದೇ ಇದೇ ಇದರಲ್ಲಿ 3 ಸತಿ ನಾನು ಆಡಿಷನ್ ಕೊಟ್ಟಿದ್ದೀನಿ. ಈ ಸೀಸನ್ ಅಲ್ಲಿ 3 ಸರಿ ಹೋಗಿದ್ದಾರೆ. 3 ಸರಿ ಆಡಿಷನ್ ತಗೊಂಡಿದ್ದಾರೆ. ಏನ್ ಆಡಿಷನ್ ಅಂದ್ರೆ ಏನ್ ಡಿಸ್ಕಷನ್ ಇದೆ ನೀವು ಕೇಳ್ತಾ ಇದಾರೆ ಇದೇ ಕ್ವಶನ್. ಹೆಂಗ್ ನೀವು ಕಾಂಟ್ರವರ್ಸಿ ಮಾಡಿದ್ರಿ, ಒಳಗೋದ್ರೆ ಹೆಂಗಿರ್ತೀರಿ, ಒಳಗೋದ್ರೆ ಯಾರಾದ್ರೂ ಬೈದ್ರೆ ಏನ್ ಮಾಡ್ತೀರಿ, ನೀವ್ ಹೆಂಗ ನಿಮ್ಗೆ ಹಾಡಾಡಕ್ ಬರುತ್ತಾ, ಏನ್ ಜೋಕ್ಸ್ ಹೇಳಕ್ ಬರುತ್ತಾ, ಮತ್ ನಿಮ್ಗೆ ಯಾರಾದ್ರೂ ಜಗಳ ತೆಗೆದ್ರೆ ನಿಮ್ಮನ್ನ ಹೊಡಿತೀರ ಅವ್ರಿಗೆ. ಇದೇ ಚರ್ಚೆ, ಮತ್ತೇನಿಲ್ಲ. ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿಗಳು ಬೇಕು. ಈಗ ಉತ್ತರ ಕರ್ನಾಟಕದಲ್ಲಿ ಹಾಡಾಡೋರು ಬಹಳ ಜನ ಇದಾರೆ. ನಮ್ಮ ಬಾಳು ಬೆಳಗುಂದಿ ಇರ್ಬೋದು, ನಮ್ಮ ಮಾಳು ನಿಪ್ನಾಳ್ಗೂ ಅಪರ್ ಬಂದ. ಅವನು ಅಂತಿದ್ದ ನನಗೆ ಅಣ್ಣ ಏನ್ ನಾನು ಕರಿತಾರಣ್ಣ, ನನಗೂ ಕರ್ದ ಅಂತ. ಮಾಳು ನಿಪ್ನಾಳು ಹನುಮಂತನ ಕಂಪೇರ್ ಮಾಡಿ ಅವ್ನು ತಗೊಂಡ್ರು, ಒಬ್ರು ಸಿಂಗರ್ ಇರ್ಲಿ ಅಂತ ತಗೊಂಡ್ರು. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಮಲ್ಲಮ್ಮ ಇರ್ತಿದ್ರೆ ಗ್ಯಾರಂಟಿ ನಾನು ಹೋಗ್ತಾ ಇದ್ದೆ. ಮುಂದಿನ ಸರ್ತಿ ಗ್ಯಾರಂಟಿ ಕಾಂಟ್ರವರ್ಸಿ ಇದಾರಲ್ಲ, ಉತ್ತರ ಕರ್ನಾಟಕದ ಕಾಂಟ್ರವರ್ಸಿ ಬೇಕಲ್ಲ, ಅದ್ರಲ್ಲಿ ನಾಗರಾಜ್ ಕುಡ್ಪಲ್ಲಿನ ನನ್ನ ಹಾಕಿದ್ರೆ TRP ಫುಲ್ ಕಿತ್ತೋಗ್ಬಿಡುತ್ತೆ. ಗ್ಯಾರಂಟಿ ಮುಂದಿನ ವರ್ಷ ಅಂತ ನಾನು ಬಿಗ್ ಬಾಸ್ ಅಲ್ಲಿ ನೋಡ್ತೀರಾ, ಗ್ಯಾರಂಟಿ. ಮಿಮಿಕ್ರಿ ಸರ್ ನೋಡಿ, ಮಿಮಿಕ್ರಿ ಅಭಿರುಚಿ ಇದೆ ಅಂತ ಅಂದ್ರಿ, ಯಾರು ತುಂಬಾ ಫೇಮಸ್ ಈ ಕಡೆ? ನೀವು ಮಾಡೋ ಮಿಮಿಕ್ರಿ ಯಾವ ತುಂಬಾ ಕನೆಕ್ಟ್ ಆಗುತ್ತೆ ಎಲ್ರಿಗೂ? ಇಲ್ಲಿ ನಾವು ಎಲ್ಲರದ್ದು ಮಾಡ್ತೀನಿ ಸರ್. ನಾನು ರಾಜು ತಾಳಿಕೋಟಿ ಅವ್ರದಾಗ್ಲಿ, ಮತ್ತೆ ನಮ್ಮ ರಾಜ್ಕುಮಾರ್ ಅವ್ರದಾಗ್ಲಿ, ಶಿವರಾಜ್ ಕುಮಾರ್ ಅವ್ರದಾಗ್ಲಿ, ರವಿ ಬೆಳಗೇರಿ ಅವ್ರದ್ದು, ಮತ್ತೆ ಧೀರೇಂದ್ರ ಗೋಪಾಲ್ ಅವರು, ಉಪೇಂದ್ರ, ಯಾವ್ದಾದ್ರು ಒಂದೊಂದು ನಂಗೆ ಸುಮ್ಮನೆ ಒಂದು ಬಿಡ್ಬೋದಾ ಇಫ್ ಯು ಡೋಂಟ್ ಮೈಂಡ್? ನಿಮ್ಗೆ ವಿಚಾರಕ್ಕೆ ಬಂದ್ರೆ ನೀವು ನೋಡಿ, ಜೂನಿಯರ್ ಗಣೇಶ್ ಅಂತಾನು ಕರೀತಾರೆ, ಜೂನಿಯರ್ ಸಾಧು ಕೋಕಿಲ ಅಂತಾನು ಕರೀತಾರೆ. ಯಾಕಂದ್ರೆ ಆ ತರದ ಅಭಿನಯ ಮುಖಾಂತರ ನೀವು ಮೀಡಿಯಾದಲ್ಲೂ ಕೂಡ ಅದೇ ರೀತಿ ಗುರುತಿಸ್ಕೊಂಡವ್ರು. ಒಂದಿಷ್ಟು ವಾಯ್ಸ್ ಗಳನ್ನ ಏನಾದ್ರು ನಮ್ಮ ವೀಕ್ಷಕರಿಗೆ ಒಂದು ಎಂಟರ್ಟೈನ್ ಪರ್ಪಸ್ ಆಗಿ ನಾವು ಈಗ ಮೊದಲು ರಾಜ್ಕುಮಾರ್ ಅವ್ರದ್ದು ಮಾಡೋದು ನೀವೆಲ್ಲ ಕಾಮನ್ ಆಗಿ ನೋಡಿದಿರಾ. ರಾಜ್ಕುಮಾರ್ ಅವ್ರದ್ದು ನನ್ನ ಅಭಿಮಾನಿಗಳೇ ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷವಾಗ್ತಾ ಇದೆ. ಈ ರಾಜ್ಕುಮಾರ ಎಲ್ಲೂ ಹೋಗಿಲ್ಲಪ್ಪ, ಈ ಅಭಿಮಾನಿಗಳ ಹೃದಯದಲ್ಲಿ ರಾಜ್ಕುಮಾರ ಇದ್ದಾನೆ. ತಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ರಾಜ್ಕುಮಾರ ಮತ್ತೆ ಈ ಕರ್ನಾಟಕದಲ್ಲಿ ಹುಟ್ಟಿ ಬರ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬರ್ತೀನಪ್ಪ, ನಮಸ್ಕಾರ. ರಾಜ್ಕುಮಾರ್ ಅವರು. ಆಮೇಲೆ ಉಪೇಂದ್ರ ಅವರು, ಹಿಂಡಿ ಎಲ್ಲದ ಕೆಟ್ಟಿ ಮಂಡಿ, ಹಿಂಡಿ ಎಂಬುದು ಕನಕನ ಗಿಂಡಿ, ಎಲ್ಲ ದೇವರು ಮುಂದಿರುವ ಹುಂಡಿ, ಎಲ್ಲ ಬಕಾಸುರ ಬೇಡದ ಪಕ್ಷ ಭೋಜನ ಬಂಡೆ ಎಲ್ಲ ಕಾಂತ. ಹಿಂಡಿ ಎಂಬ ಕೊಂಡಿ ತೆಗೆಯಲು ಕನಕನ ಭಜನೆ ಬೇಕಿಲ್ಲ, ಯುವಕನ ಯೌವನೇನಲ್ಲ ಸುವರ್ಣನ ಸಂಘವು ಸಾಲಲ್ಲ. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಇಲ್ಲ ಎಲ್ಲದ ಕಾಲ ಇಲ್ಲ ಕಲೆಗೆಂದು ಬೆಲೆ ಎಲ್ಲ ಕಾಂತ, ಬೆಲೆ ಎಲ್ಲ ಬೆಲೆ ಎಲ್ಲ. ಆಮೇಲೆ ನಮ್ದು ರಾಜು ತಾಳಿಕೋಟಿ ಅವರು, ಉತ್ತರ ಕರ್ನಾಟಕ. ಬೀಗಿರು ಬಂದಾರ, ಬೀಜ ಬೆಳಿ ಒಬ್ರು ಬಾಯಾಗ, ಬೀಗಿರು ಬಂದು ಬಸ್ಸಿದ್ರು ತಗೋತೇನೆ ತಟಕ, ಬೀಗಿರು ಕೇಳು ಪದ್ಧತಿ ಕೇಳಾತಿಲ್ಲಿ, ಬೀಗ ತಗೋರ್ಲಿ ತಾಕ ಸುಸ್ತಾಗ್ಬಿಟ್ರೆ 19 ಕೊತ್ತ ನಾಯ್ಕು ನೆಗ್ಬಿಡುತ್ತೆ, ಎದ್ದು ಬರುದ್ರು ನಿಮ್ಮ ಮೊಸುಡಿನ ತಿಂತ ಆಗ್ಬಿಟ್ರೆ ಚಾಲನೆ ಪೈಟ. ಈಗಿನ ಪೈತ ನಮ್ಮ ಮನೆ ನಿನಗ ಎಂತಿದ್ದ ದುರ್ಗೊಂಡು ನಿನ್ ಕುಡಿತ, ನಿನಗೆ ಏನಾಗಲ್ಲ ನೀವು ನನಗೂ ದುರ್ಗೋ ನುಂಗ್ಲತಿ. ಇದು ಬಹಳ ನೋಡಿರ್ಬೇಕು. ಅಲ್ಲ ನೋಡಿದ್ದೀನಿ ಸರ್, ಕಲಿಯುಗದ ಕುಡುಕ ತುಂಬಾ ಚೆನ್ನಾಗಿ ಬಂತು ಸರ್, ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಮ್ದು ಯಾರು ಇವತ್ತು ಅವ್ರ ಬರ್ಡೇ ಸರ್, ಯಾರ್ದು? ಅವರು ನಮ್ ಗುರುಗಳು. ಹ್ಯಾಪಿ ಬರ್ತ್ಡೇ ಗುರುಗಳೇ ಅಂತ ಹೇಳ್ತಾ ಆಮೇಲೆ ನಮ್ಮ ಇವರು ಶಿವನಿ ಶಂಭೋಲಿಂಗ ಅಲ್ಲ ಗಣನ ವಾಕಿಂಗ್ ನಲ್ಲಿ ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ 4-5 ಜನ ದಾಂಡಿಗರು ಬಂದು ಎರ್ರ ಬಿರ್ರಿ ಒದ್ಬಿಟ್ರು ಕಣ್ಣನ್ನು. ಶಿವನಿ ಶಂಭೋಲಿಂಗ. ಬಹಳ ದಿವಸ ಆಯ್ತು ಸರ್ ನಾನು ಬಿಟ್ಟು. ಮತ್ತೆ ಎಲ್ಲ ಗೊತ್ತಾಗ್ತಾ ಇದೆ ನನಗೆ. ನೋಡಿ, ನೀವು ಈ ಫೀಲ್ಡ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಧ್ವನಿ ಒಂದೇ ಸರಿ ನಾನು ಸಡನ್ ಆಗಿ ಕೇಳಿದಾಗ ಸ್ವಲ್ಪ ರೆಗ್ಯುಲರ್ ಇದ್ದಿದ್ದು, ಆರ್ಕೆಸ್ಟ್ರಾ ಬಿಟ್ಟು ಬಿಟ್ಟು 2-3 ವರ್ಷ ಆಯ್ತು ಆರ್ಕೆಸ್ಟ್ರಾ ಬಿಟ್ಟು. ಆಮೇಲೆ ಸಾಧು ಕೋಕಿಲ ಅವ್ರದ್ದು ನಾನು ಮಾಡ್ತಾ ಇದ್ದೆ. ಲೇ ತೋಳಲ್ಲ ಕಣ
ತಲೆ ತಲೆ ಲೇ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದು ಸಾಯಿ ಅಯ್ಯೋ ಕೃಷ್ಣಣ್ಣ 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 ಗುಂಡಿನ ಮಧ್ಯೆ ಗಮ್ಮತ್ತು ಅಳತೆ ಮೀರಿದರೆ ಆಪತ್ತು ಐ ಬತ್ತಾ ಇದೆ ಬತ್ತಾ ಇದೆ ಬತ್ತಾ ಇದೆ ಅಯ್ಯೋ 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 ಮೈಕ್ ಇದ್ರೆ ಸ್ಟೇಜ್ ಇದ್ರೆ ಆಡಿಷನ್ ಇದ್ರೆ ಅದೊಂಥರ ಇದಾಗತ್ತೆ ಸರ್. ಚೆನ್ನಾಗಿ ಎಲ್ಲ ಮಾಡ್ತೀವಿ ಸರ್, ಎಲ್ಲ ಮಾಡ್ತಾ ಇರ್ತೀವಿ. ಫೈಟ್ ಮಾಡ್ತಾ ಇದ್ರಿ, ರಾಜಕಾರಣಿಗಳನ್ನ ಎದುರ್ಕೊಳ್ಳೋ ಕಷ್ಟನೂ ಇದೆ ಸರ್. ಯಾಕಂದ್ರೆ ಎಲ್ಲ ದುಡ್ಡಿದ್ದಂತರು ಅವ್ರ ಕಡೆ ಎಲ್ಲಾ ಬಲನೂ ಇರುತ್ತೆ, ಅದು ನಿಮಗೂ ಗೊತ್ತಾಗುತ್ತೆ. ಭಯ ಏನಿಲ್ವಾ ಸರ್ ನಿಮಗೆ ಅಂತ ಇದನ್ನ ಕಂಟಿನ್ಯೂ ಮಾಡ್ತಾರೆ ಇದೇ ತರದ? ಭಯ ಇಲ್ಲ ಸರ್, ನಮ್ಗೆ ಭಯ ಇಲ್ಲ. ಬಹಳ ಜನ ಕೇಳ್ತಾರೆ ನಿಮ್ದು ಜರ್ನಲಿಸಮ್ ಆಗಿದೆಯಾ, ಎಜುಕೇಶನ್ ಎಷ್ಟಾಗಿದೆ. ನಾವು ಯೂಟ್ಯೂಬ್ ಅಂದ್ರೆ ಒಂದು ಮಾಧ್ಯಮ. ನಾವು ಪತ್ರಿಕೆ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿದ್ದವರು ಎಷ್ಟೋ ಜನ ಪತ್ರಕರ್ತರು ಜರ್ನಲಿಸಮ್ ಮುಗಿಸಿದವ್ರೆ ಬಹಳ ಜನ ಇದ್ದಾರೆ ನಮ್ಮ ಬಿಜಾಪುರ. ಉದಾಹರಣೆಗೆ ಜರ್ನಲಿಸಮ್ ಯಾರು ಮುಗಿಸ್ಬೇಕಂತ ಏನಿಲ್ಲ ಸರ್. ಸಮಾಜಮುಖಿ ಹೋರಾಟ ಯೂಟ್ಯೂಬ್ ಅಂದ್ರೆ ಒಂದು ನಮ್ಗೆ ಅಸ್ತ್ರ, ಒಂದು ಸೋಷಿಯಲ್ ಮೀಡಿಯಾ. ನಾವ್ ಯಾರು ಬೇಕಾದ್ರೆ ತೋರಿಸಬಹುದು. ಯಾರ್ದು ತೇಜಾವಧೆ ಮಾಡಿದ್ರೆ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಕೇಸ್ ಹಾಕ್ತಾರೆ. ಸಮಾಜಮುಖಿ ಕೆಲಸ ಮಾಡ್ಬೇಕಂದ್ರೆ ನಾವು ಮಾಧ್ಯಮದವರೇ ಆಗ್ಬೇಕು ಅಂತಿಲ್ಲ, ನಾವು ಸಾಮಾನ್ಯವಾಗಿ ಪ್ರಜೆ ಆದ್ರೂ ಸಾಕು. ಈ KRS ದವ್ರು ನೋಡ್ತಿರಲ್ಲ, KRS ಪಕ್ಷದವ್ರು ಎಷ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ, ಅವ್ರ ವಿರುದ್ಧ ಕೇಸ್ ಮಾಡ್ತಾರೆ, ಅವ್ರ ವಿರುದ್ಧ ಕೇಸ್ ಮಾಡಿ ಅವ್ರನ್ನ ಒಳಗೆ ಹಾಕ್ತಾರೆ. ಎಲ್ಲಿ ನೀವು ಪಾಪ್ಯುಲರ್ ಆಗ್ತಿರೋ, ಎಲ್ಲಿ ಹೋರಾಟ ಮಾಡ್ತಿರೋ, ನಿಮ್ಮಂಥವ್ರು ಹಿಂದೆ ಬೆನ್ನ ಹತ್ತಿರ್ತಾರೆ. ಯಾವಾಗ ಈ ಕುದುರೆನ ಕಟ್ಟಾಕ್ಬೇಕು ಅಂತ. ಬಟ್ ನಾವು ಲಗಾಮ್ ಬಿಚ್ಕೊಂಡು ಮತ್ತೆ ಓಡ್ತಾನೆ ಇರ್ಬೇಕಷ್ಟೇ. ಏನಿಲ್ಲ ಸರ್, ಏನ್ ಇರೋದೊಂದು ಜೀವನ. ಎಷ್ಟು ದಿವಸ ಬದುಕ್ತೀವಿ ನೋಡಿ. ಸಾಯ್ಬೇಕಾದ್ರೆ ಹೇಗೋ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು, ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಮರ್ಡರ್ ಆಗಿ ಸಾಯ್ಬೋದು, ಏನೋ ಆಗಿ ಸಾಯ್ಬೋದು. ಸಾವು ಯಾರ ಕೈಲಿಲ್ಲ. ಬಟ್ ನಾನು ಹೋರಾಟ ಅಂತ ನಾನು ಬಿಡಲ್ಲ. ಭಾಳ ಜನ ಫೋನ್ ಮಾಡ್ತಾರೆ ನಾನು ಡೈಲಿ, ಸರ್ ನಮ್ಮ ಊರಾಗ ಹಂಗೈತಿರಿ ಹಿಂಗೈತಿರಿ, ನೀವೇ ಬರ್ಬೇಕ್ರಿ ಶಕ್ತಿಕುಮಾರ್, ದೊಡ್ಡ ದೊಡ್ಡ ಚಾನಲ್ ಹಚ್ರಿ, ಬ್ಯಾಡ್ರಿ ಸರ್ ನೀವೇ ಬರ್ಬೇಕ್ರಿ ಅಂತಾರೆ. ನಾನು ಏನಾದ್ರು ಎಲ್ಲಿಯಾದ್ರೂ ಹೋದ್ರೆ ನೋಡ್ರಿ, ಒಬ್ಬ ಮಾಧ್ಯಮದವ್ಗೆ, ಒಬ್ಬ ಯೂಟ್ಯೂಬ್ ಚಾನಲ್, ನಾವು ಮಾಧ್ಯಮದವ್ರು ಎಲ್ಲಾದ್ರೂ ಹೊಂಟ್ರೆ ಜನಕ್ಕೆ ನಮಸ್ಕಾರ ಮಾಡಿ ಫೋಟೋ ತಗೋತಾರೆ ಅಂತ. ನೀವು ಪಾರ್ಟಿ ಮಾತಾಡ್ತೀರಿ ನನಗೂ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ನಾವು ಒಂಥರ ಸೆಲೆಬ್ರಿಟಿನೇ ಉತ್ತರ ಕರ್ನಾಟಕದಲ್ಲಿ. ಅಷ್ಟಿಂದ ಬಿಗ್ ಬಾಸ್ ನವ್ರು ನಿಮ್ಮನ್ನು ಗುರುತಿಡಿದು ಕರಿತಾ ಇದ್ರ? ಜೊತೆಗೆ ಏನಾರ ಪಾಲಿಟಿಕ್ಸ್ ಎಂಟ್ರಿ ಆ ತರದ್ ಏನಾರ ಐಡಿಯಾಸ್? ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಬಂದ್ರೆ ಮಾಡ್ಬೇಕಂತ ಇದೆ ಸರ್. ನೋಡೋಣ. ಮತ್ತೆ MLA ಯಾವ್ದೇ ಇರ್ಲಿ, ಸುಮ್ಮನೆ ನಾವು ಫೈಟ್ ಮಾಡೋಣ, ಆರಿಸಿ ಬರ್ತೀವಿ ಅಂತಿಲ್ಲ. ಕೈ ಮುಕ್ಕೊಂಡು ನಿಂದ್ರೋಣ. ಜನ ಎಷ್ಟು ಜನ ನಮ್ಮ ಹಿಂದೆ ಒಂದು 5,000 ಇದಾರೋ, 200 ಇದಾರೋ, 300 ಜನ ನೋಡೋಣ. ಬಟ್ ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಅಂತ ಆಸೆ ಇದೆ. ನೋಡೋಣ, ದೇವ್ರ ಆಶೀರ್ವಾದ ಖಂಡಿತವಾಗ್ಲೂ ಬರ್ತೀವಿ. ಜೊತೆಗೆ ಮಾಧ್ಯಮಗಳು ಸರ್, ನಾವು ಪ್ರತಿನಿತ್ಯ ಈಗಿನ ಜರ್ನಲಿಸಮ್ ಬೇರೆ ತರ ಆಗ್ಬಿಟ್ಟಿದೆ. ಸುದ್ದಿ ಮಾಧ್ಯಮಗಳು, ಸುದ್ದಿ ತೋರಿಸೋ ರೀತಿ, ಆ ಥರದ್ದು ಏನಾದ್ರು ನಿಮಗೆ ಭೇದ ಇದೆಯಾ? ಸರಿಯಾಗಿ ನ್ಯೂಸ್ನ ಪೋರ್ಟ್ರೇ ಮಾಡ್ತಿಲ್ಲ, ತೋರಿಸ್ತಾ ಇಲ್ಲ, ಅಥವಾ ಅವ್ರದ್ದು ಕರ್ತವ್ಯನ ಅವ್ರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ಸರ್ ನಿಮಗೆ? ಸರ್, ನಾವು ಒಂದು ಮಾಧ್ಯಮದಲ್ಲಿ ನೋಡಿದೆ, ಸೌಮ್ಯ ರೆಡ್ಡಿ, ಯಾರು ರಾಮಲಿಂಗ ರೆಡ್ಡಿ ಅವ್ರ ಮಗಳು, ಒಮ್ಮೆ ಮಾಧ್ಯಮದವ್ರು ಕೇಳಿದ್ರು ಗೊತ್ತಾ, ನೀವು ನಿಮ್ಮ ತಾಯಿ ನಿಮ್ಮ ಹೇಳ್ರಿ ಯಾರು 1 ರೂಪಾಯಿ ತಿನ್ನಲ್ಲ ಮಾಧ್ಯಮದವ್ರು ಅಂತೇಳಿ ಹೇಳಿದ್ರು ಗೊತ್ತಾ? ನೋಡಿದ್ರಾ? ವೈರಲ್ ಆಯ್ತು ಅದು, ನೋಡಿದ್ರಾ? ಇವತ್ತು ಪ್ರಾಂಪ್ಟ್ ಆಗಿ ಹೇಳೋರು ವಿಜಯಲಕ್ಷ್ಮಿ ಸಿರ್ಬೂರ್ ಅವ್ರು. ನನ್ಗೆ ಯಾವ್ದು ಬೇಡ, ಅವ್ರ ಮೇಲೆ ಬಹಳ ಕೇಸ್ ಇದೆ ಅಂತ ಹೇಳಿದ್ರು, ಬಹಳ ಕಾಂಟ್ರವರ್ಸಿ ಇದ್ದಾರೆ. ಎಲ್ಲಿ ಲಂಚ ತಿನ್ನಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ರು ಅವ್ರೊಬ್ರೆ. ಎಲ್ಲ ನೋಡಿ, ಎಲ್ರಿಗೂ ಬೇಕೇ ಅಲ್ಲ ಸರ್. ಈಗ ನಾವು ದುಡ್ಡು ಯಾವ ರೀತಿ ತಗೋತೀವಿ, ಒಂದು ಆ್ಯಡ್ ಮಾಡ್ತೀವಿ ಅಂತ ತಗೋತೀವಿ. ಈಗ ನೀವು ಒಬ್ಬ MLA ನಿಮ್ದು ಇಲೆಕ್ಷನ್ ಅಲ್ಲಿ ಪ್ರಚಾರ ಮಾಡ್ತೀವಿ ಸರ್, ಪ್ಯಾಕೇಜ್ ಕೊಡಿ ಅಂತ ಹೇಳ್ತೀವಿ, ಅದ್ರ ಲಂಚ ಅಲ್ಲ? ಉದಾಹರಣೆ ಲಂಚ ಅಲ್ಲ. ಈಗ ನೀವು ಎಷ್ಟೋ ಹೊಗಳೇ ಹೇಳ್ಬೇಕು, ಅವ್ರದ್ದು ಒಂದು ಇಶ್ಯೂಸ್ ಹೇಳಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೇಕು, ಕಮರ್ಷಿಯಲ್ ದುಡ್ಡು ಇಸ್ಕೊಳ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಿ. ಅದೇ ಹೇಳ್ತಾ ಇದ್ದೀನಿ ನಾನು, ಅದು ಲಂಚ. ಒಬ್ಬ ಕೆಟ್ಟ ವ್ಯಕ್ತಿನ ನಾವು ಹೊಗಳ್ತೀವಲ್ಲ ಮತ್ತೆ. ಈಗ ಅವನು ಎಷ್ಟೋ ತಿಂದಿರ್ತಾನೆ, ಎಷ್ಟೋ ಕೋಟ್ಯಾಧಿ ಆಸ್ತಿ ಮಾಡಿರ್ತಾನೆ. ಶಕ್ತಿಕುಮಾರ್ಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ರೆ ನಾನು ಹೊಗಳ್ತಾನಪ್ಪ. ಇಷ್ಟು ದಿವಸ ಬೈದಿರ್ತೇವೆ, ಪ್ಯಾಕೇಜ್ ನಮ್ದೊಂದು ಇಂಟರ್ವ್ಯೂ ಮಾಡ್ರಿ, ಒಳ್ಳೇದು ಮಾಡ್ರಿ, ಅದು ಲಂಚ ಅಲ್ಲ? ರಾಜಕಾರಣಿಗಳು ಲಂಚ ತಗೊಳ್ಳಲ್ಲ. ಲಂಚ ತಗೊಳ್ಳೋದು ಅವ್ರ ಪಗಾರ ಎಷ್ಟಿದೆ ರೀ? ಒಂದು ತಿಂಗಳಿಗೆ 4ರಿಂದ 5 ಲಕ್ಷ ರೂಪಾಯಿ ಇದೆ. 5 ವರ್ಷಕ್ಕೆ ಎಷ್ಟಾಯ್ತು? ಮತ್ತು ಅವ್ರು 100 ಕೋಟಿ ಆಸ್ತಿ ಇಲ್ಲಿ ಬಂತು, ಅದು ಲಂಚನೇ ಅಲ್ಲ? ಇದು ಯಾರು ಕೇಳಲ್ಲ. ನಾವು ತಲೆಯಲ್ಲಿ ಅಷ್ಟೇ, ಹೌದಪ್ಪ ನಾವು 100ರಲ್ಲಿ ಒಂದು 20% ಲಂಚ ತಗೊಂಡ್ರೆ 80% ಆದ್ರೂ ಕೆಲಸ ಮಾಡ್ತೀವಲ್ಲ ಅಂತ ನಂಬಿಕೆ ನಮಗಿರ್ಬೇಕು ಅಷ್ಟೇ. ಒಂದು 20% ಆದ್ರೂ ತಗೊಂಡ್ರೆ 80% ಮಾಡ್ತೀನಿ ಅಂತ ನಂಬಿಕೆ ನನಗಿದೆ, ಸಾಕಷ್ಟು. ಬದುಕಕ್ಕೆ ಬೇಕಲ್ಲ, ಬದುಕಬೇಕಂದ್ರೆ ನಾವು ಕಳ್ತನ ಮಾಡಿಲ್ಲ, ರೇಪ್ ಬಂದ್ರೆ ಏನಿಲ್ಲ, ಯಾರೋ ಒಬ್ಬ ಭ್ರಷ್ಟಾಧಿಕಾರಿ ಏನೋ ಇಲ್ಲ ಸರ್, ತಪ್ಪಾಯ್ತು ಸರ್ ನಾವು ಮಾಡಲ್ಲ ಅಂತ ಅವ್ನು ಲೋಕಾಯುಕ್ತರಿರ್ತಾರೆ. ಈಗ ಯಾವ ಇಲಾಖೆಯಲ್ಲಿ ಯಾರು ಇಲ್ಲ ಸರ್, ಎಲ್ಲ ಕಡೆ ದುಡ್ಡೇ ದುಡ್ಡು. ಯಾವ ದೊಡ್ಡ ದೊಡ್ಡ ಕೇಸ್ಗಳಿದ್ರೆ ದುಡ್ಡು ಕೊಟ್ಟರೆ ಮುಚ್ಚಿ ಹಾಕ್ಬಿಡ್ತಾರೆ. ಬಟ್ ನಾವೇನು ಅಷ್ಟರಲ್ಲಿ ನಾವು 80% ಆದ್ರೂ ಕೆಲಸ ಮಾಡ್ತೀವಿ, ಪ್ರಾಂಪ್ಟ್ ಆಗೈತೆ, ನಮ್ಗೊಂದು ಖುಷಿ ಇದೆ, ಸಾಕು. ಅಷ್ಟು ಮಾಡ್ತೀವತ್ತೆ ಜನ ನಮ್ಗೆ ಮಾತಾಡ್ತಾರೆ, ಈಗ ಮಾತಾಡಂಗಿಲ್ಲ. ಜೊತೆಗೆ ಯತ್ನಾಳ್ ಅವ್ರು ನಿಮ್ಮನ್ನು ಗುರ್ತಿರ್ದೆ ಯಾವಾಗ ಮಾತಾಡ್ಸಿದ್ರು? ಇಲೆಕ್ಷನ್ ಎಲ್ಲ ಜಾಸ್ತಿ ನಾನೇ ಪ್ರಮೋಟ್ ಮಾಡಿದ್ದೆ. ಹೌದಾ? ಇಲೆಕ್ಷನ್ ದಲ್ಲಿ ಅವ್ರನ್ನ ಜಾಸ್ತಿ, ಈ ಕಡೆ ಬಿಜಾಪುರ ಇಲೆಕ್ಷನ್ ದಲ್ಲಿ ಅವ್ರು ನನ್ನ ಚಾನಲ್ ಫಸ್ಟ್ ಪ್ರಮೋಷನ್ ಮಾಡಿದ್ದೆ ಅವರೇ. ಅವರು
ನನ್ನ ಚಾನಲ್ನ ಹ್ಮ್ ಹ್ಮ್ ಶುಭ ಕೋರಿದವ್ರೆ. ಮತ್ತೆ ಅವ್ರಿಗೆ ನಮಗೆ ಸ್ವಲ್ಪ ನಾನು ಅವ್ರು ಫೈರ್ ಬ್ಯಾಂಡ್ ನಾನು ಫೈರ್ ಬ್ಯಾಂಡ್ ಆಗಿ ಬರಲ್ಲ. ಅವರು ನೇರವಾಗಿ ಮಾತಾಡೋರು ನಾನು ನೇರವಾಗಿ ಮಾತಾಡೋರು. ಹಿಂಗಾದ್ರೆ ಗೌಡ್ರು ನಾನು ನಿಮ್ಮ ಹತ್ರ ಬರಂಗಿಲ್ಲ, ಬಿಡು ಅಂದ್ರೆ ಬಿಟ್ಟೆ ಅಷ್ಟೇ. ಹೌದಾ? ಈಗ ಒಂದ್ ಸ್ವಲ್ಪ ವೈಮನಸ್ಸಿದೆ. ವೈಮನಸ್ಸಿದೆ. ಈಗ ಹೋಗಲ್ಲ ನಾನು, ಹಾ ಹಾ ಹಾ. ಈಗ ಹೋಗಲ್ಲ. ಅವ್ರ ಆಡಳಿತ ಬಗ್ಗೆ ಏನ್ ಹೇಳ್ತೀರಿ? ಆಡಳಿತ ಒಳ್ಳೇದಿದೆ ಸರ್, ಮಾಡ್ತಾರೆ. ನೇರವಾಗಿ ಮಾತಾಡೋರು ಇರ್ತಾರ, ನೇರವಾಗಿ ಮಾತಾಡೋರ್ಗೆ ದುಶ್ಮನ್ಗಳು ಬಹಳ ಇರ್ತಾರ. ಅವ್ರಿಗೆ ದುಶ್ಮನ್ಗಳಿದ್ದಾರೆ, ನಮಗೂ ದುಶ್ಮನ್ಗಳಿದ್ದಾರೆ. ನೇರವಾಗಿ ಮಾತಾಡ್ತೀವಲ್ಲ ಆಗಿ ಬರಲ್ಲ. ಈಗ ಅವರು ಈಗ ನಾನು ಎಲ್ಲಿ ಅವ್ರ ಹತ್ರ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ನಮ್ಗೆ MP ಎಲೆಕ್ಷನ್ ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಯ್ತು. ಅಂದಿನಿಂದ ನಾನು ಬರಲ್ಲ ಗೌಡ್ರು ನಿಮ್ಮ ಹತ್ರ ಬಿಟ್ಟಿದ್ದೀನಿ. ನಾವು ಹೋಗಲ್ಲ. ನಮ್ಗೆ ಯಾರು ರಾಜಕಾರಣ MLA MP ನಮ್ಗೆ ಅವಶ್ಯಕತೆನೂ ಇಲ್ಲ. ನಮ್ಗೆ ಜನ ಇದ್ದಾರೆ, ಜನ ನೋಡ್ತಾರೆ, ಜನನೇ ನೋಡ್ತಾರೆ. MLA MP ನಮ್ದು ಯೂಸ್ ನೋಡಲ್ಲ, ಸಾಕು ಪಬ್ಲಿಕ್ ನೋಡ್ತಾರೆ. ಪಬ್ಲಿಕ್ನೇ ನಮ್ಗೆ ಫೋನ್ ಮಾಡ್ತಾರಲ್ಲ, ಅವ್ರಂತೂ ಮಾಡಂಗಿಲ್ಲ. ಸಾಕು ಇದೇ ಜೀವನ. ಏನೇ ಇದ್ರೂ ಕೂಡ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತೀನಿ. ನನ್ನ ಧೈರ್ಯ ನನ್ನ ಸುತ್ತಿರುತ್ತೆ. ಯಾವಾಗ ಕೆಂಪೇಗೌಡ ಪಿಕ್ಚರ್ ಹೇಳ್ತಾರೆ, ನನ್ನ ಸಾವು ಬಂದ್ರು ಕೂಡ ಏನು ಹಿಂಗಿರ್ತಾರೆ. ಕೆಂಪೇಗೌಡ ಅಲ್ಲ, ಬಟ್ ನಾವ್ ಹೆಂಗಂದ್ರೆ ಧೈರ್ಯ ಇರ್ಬೇಕಷ್ಟೇ. ಲಾಸ್ಟ್ ಫೈನಲಿ ನಿಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಿ ಸರ್ ಚಾನಲ್ ಮುಖಾಂತರ? ನಮ್ಮ ಇವತ್ತು ಯಾವ್ದು ಇದು ಅವನಿಯಾನ ರಾಕೇಶ್ ಅರುಂಡಿಯವರು ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಅವ್ರ ಚಾನಲ್ ನಾನು ಭಾಳ ನೋಡ್ತೀನಿ, ನಮ್ದು ಅವ್ರು ನೋಡ್ಯಾರ. ಇವತ್ತು ಬಂದು ಏನೋ ಬಿಜಾಪುರಕ್ಕೆ ಬಂದಿದ್ರು, ಮೀಟ್ ಆದರು. ಶಕ್ತಿಕುಮಾರ್ ಅವರ ನಿಮ್ದು ಒಂದು ಇದ್ರ ಬಗ್ಗೆ, ವೈಯಕ್ತಿಕ ಜೀವನದ ಬಗ್ಗೆ ಒಂದು ಏನಾದರೂ ಮಾಡೋಣ ಅಂತಂದ್ರು. ನಾವು ಇದ್ದಿದ್ದೇ ಹೇಳಿದೆ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತದೆ. ಇವತ್ತು ನನ್ನ ಚಾನಲ್ ಭಾಳಷ್ಟು ಜನ ನೋಡ್ತೀರಿ, ಭಾಳ ಜನ ಫೋನ್ ಮಾಡ್ತೀರಿ, ಸರ್ ನಮ್ಮ ಸಮಸ್ಯೆ ಹೆಂಗೈತಿ ಹಂಗೈತಿ ಎಲ್ಲ ಹೇಳ್ಕೊತೀರಿ. ಇವತ್ತು ಇವ್ರ ಚಾನಲ್ ಕೂಡ ಸಮಾಜಮುಖಿ ಕೆಲಸ ಐತಿ, ನಮ್ಮದು ಕೂಡ ಸಮಾಜಮುಖಿ ಕೆಲಸ ಐತಿ. ನನ್ನ ಚಾನಲ್ ನೋಡ್ತಾ ಇರಿ. ಹಾಗೆ ನಾನು ಯಾವತ್ತೂ ಕೂಡ ಏನೇ ಆದರೂ ಕೂಡ ಜಗ್ಗದೆ ಬಗ್ಗದೆ ಕುಗ್ಗದೆ ನಾನು ಯಾವತ್ತೂ ಮುಂದೆ ನುಗ್ತಿರ್ತೀನಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಚಾನಲ್ ನೋಡಿ, ಕರ್ನಾಟಕ ಸುದ್ದಿ ನಂಬರ್ ಚಾನಲ್ ನೋಡ್ರಿ, ಆಶೀರ್ವಾದಿಸ್ರಿ, ಬೆಳೆಸ್ರಿ. ನಾನು ಇರೋ ತನಕ ಜನರ ಸೇವೆ ಮಾಡ್ತೀನಿ. ಥ್ಯಾಂಕ್ ಯು. ನೋಡಿ, ಇಂಡಿವಿಜುವಲ್ ಜರ್ನಲಿಸಮ್ ಅಂತ ನಾನು ಹೇಳ್ತಾ ಇದ್ದೆ. ನಾನು ಯಾಕೆ ಒಂದು ದೊಡ್ಡ ಚಾನಲ್ ಅಂತ ತೊಗೊಂಡಾಗ, ಒಂದು ಚಾನಲ್ ನಡಿಬೇಕು ಅಂತ ಅಂದಾಗ ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗತ್ತೆ. ಇತ್ತೀಚೆಗೆಲ್ಲ ಸಾಮಾಜಿಕ ಜಾಲತಾಣಗಳಿಗೆ ಎಲ್ಲ ವೀಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಅಭಿರುಚಿ ಇಲ್ಲೇ ಇದೆ, ಸಾಕು ನಮಗೆ ಯಾವುದನ್ನು ಕೂಡ ಎಳೆಯೋದಿಲ್ಲ, ರ್ಯಾಪಪ್ ಮಾಡೋದಿಲ್ಲ ಅಂತ. ಜೊತೆಗೆ ಹೆಚ್ಚಿನದಾಗಿ ಅವರಿಗೆ ಸಣ್ಣ ವಿಷಯಗಳ ಬಗ್ಗೆ ದೊಡ್ಡದಾಗಿ ತೋರಿಸಿ ಅವ್ರು ಏನು ಆರ್ಥಿಕ ಮೂಲ ಇದೆಯೋ ಅಷ್ಟನ್ನಂತೂ ನೋಡ್ಕೊಳ್ತಾರೆ. ಬಟ್ ಪ್ರಾಮಾಣಿಕರಾಗಿದ್ದಾರೆ ಹೆಚ್ಚಿನದಾಗಿ. ಕಂಪ್ಯಾರಿಟಿವ್ಲಿ ನಾವು ದೊಡ್ಡ ದೊಡ್ಡ ಮಾಧ್ಯಮಗಳು ಏನು ಅವ್ರ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮರಿಬೇಕಾಗಿತ್ತು, ಅವರೆಲ್ಲ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದನ್ನು ನಾನು ಹೇಳ್ತಾ ಇದ್ದಲ್ಲ, ವೀಕ್ಷಕರಾಗಿ ನೀವೇ ನಿರ್ಧಾರ ಮಾಡಿ ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಒಳ್ಳೆ ಕೆಲಸಗಳನ್ನು ಮಾಡೋರಿಗೆ ನಿಮ್ಮ ಲೋಕಲ್ಗಳಲ್ಲಿ ಸಪೋರ್ಟ್ ಮಾಡಿದ್ರೆ ಒಂದು ಅವ್ರಿಗೆ ಅನ್ನಕ್ಕೂ ದಾರಿ ಆಗುತ್ತೆ. ನಿಮ್ಮ ಇಶ್ಯೂಸ್ಗಳನ್ನು ಅವರು ಕೂಡ ಎತ್ತಿಡಿತಾರೆ, ಪ್ರಶ್ನೆ ಮಾಡೋರು ಅವ್ರ ರಾಜಕಾರಣಿಗಳನ್ನು ಅಟ್ಲೀಸ್ಟ್ ಆಗಿ. ಸೊ ಹಾಗಾಗಿ ನೋಡಿ, ಇಲ್ಲಿ ಅವ್ರು ಪ್ರಶ್ನೆ ಮಾಡ್ತಾ ಅನೇಕರನ್ನ ಎದುರಾಕೊಂಡಿದ್ದಾರೆ. ಸೊ ಹಾಗಾಗಿ ನನ್ನ ಬೆಂಬಲ ಕೂಡ ಅವ್ರಿಗೆ ಇದೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ.